ಸ್ಕೂಲಲ್ಲಿ ಮಗು ಓದದೇ ಇರೋದಕ್ಕೂ ಮನುಷ್ಯನಿಗೆ BP ಸಮಸ್ಯೆ ಬರೋದಕ್ಕೂ ಮೆಡಿಟೇಷನ್ ಹೇಗೆ ಒಂದೇ ಉತ್ತರ ಆಗುತ್ತೆ ಅಂದರೆ ಅಷ್ಟು ಪವರ್ ಇದೆ ಅದಕ್ಕೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ರವೀನಾ ಇನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ಇವತ್ತು ಧ್ಯಾನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಬಗ್ಗೆ ತಿಳಿಸ್ಕೊಡೋಣ ಬಿಗಿನರ್ಸ್ಗೋಸ್ಕರ ಅಂತ ಮಾಡ್ತಾ ಇರೋವಂಥ ವಿಡಿಯೋ ಇದು. ಅಂದರೆ ಈ ವಿಡಿಯೋದಲ್ಲಿ ಬರೀ ಬೇಸಿಕ್ ಥಿಂಗ್ಸ್ ಇರುತ್ತೆ, ಬಿಗಿನರ್ಸ್ಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಇದರಲ್ಲಿ ನಾನು ಜಾಸ್ತಿ ವಿಷಯಗಳನ್ನ ಹೇಳಕ್ಕೆ ಹೋಗೋದಿಲ್ಲ, ಅದನ್ನು ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ವೀಡಿಯೋಸಲ್ಲಿ ತೊಗೊಂಡು ಹೋಗ್ತೀನಿ. ಆಗ ನಿಮಗೆ ಅರ್ಥ ಆಗುತ್ತೆ. ಒಂದೇ ಸಲ ಎಲ್ಲನೂ ತಲೆಗೆ ಹಾಕಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಯಾರಿಗೆ ಆಗಲಿ. ಅದರಿಂದ ಸಿಂಪಲ್ಲಾಗಿ ಧ್ಯಾನದ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರಿಗೆಲ್ಲ ಗೊತ್ತು, ನಾವು ಪಿರಮಿಡ್ಗೆ ಹೋಗ್ತೀವಿ, ಅಲ್ಲಿ ಮೆಡಿಟೇಷನ್ ಮಾಡ್ತೀವಿ ಅಂತ. ಆದರೂ ನಾನು ಯಾವುದೇ ವಿಡಿಯೋ ಮಾಡಿಲ್ಲ ಇಲ್ಲಿ ತನಕ, ಯಾವುದೇ ಮೆಡಿಟೇಷನ್ ಬಗ್ಗೆ ವಿಡಿಯೋ ಮಾಡಿಲ್ಲ. ಜಸ್ಟ್ ಪ್ಲೇಸಸ್ ಬಗ್ಗೆ ಮಾಡಿದ್ದೀನಿ. ಈ ವಿಡಿಯೋ ನಾನು ಧ್ಯಾನಕ್ಕೋಸ್ಕರ ಮಾಡ್ತಾ ಇರೋ ಒಂದು ಸಮರ್ಪಣೆ ಅಷ್ಟೇ. ಸ್ಟಾರ್ಟಿಂಗ್ ವಿಷಯಕ್ಕೆ ಬರೋಣ. ಮೊದಲಿಗೆ ಧ್ಯಾನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಉಸಿರಾಟದ ಮೇಲೆ ಗಮನ, ಇಷ್ಟೇ. ಉಸಿರಾಟದ ಮೇಲೆ ಗಮನ ಅಂತಂದರೆ ಏನಂದರೆ, ನಾವು ಇವಾಗ ಉಸಿರು ಎಳ್ಕೊತಾ ಇದ್ದೀವಿ, ಉಸಿರು ಬಿಡ್ತಾ ಇದ್ದೀವಿ. ಸೊ ಅದ್ರ ಮೇಲೇ ನಾವು ಗಮನ ಇಟ್ಕೊಳ್ಳೋದು ಅಷ್ಟೇನೆ. ಅಂದರೆ ಇವಾಗ ನಾವು ಉಸಿರಾಡ್ತಾ ಇದ್ದೀವಿ, ಮನುಷ್ಯ ಹುಟ್ಟಿದಾಗಿಂದ ಕೊನೆ ತನಕನೂ ಉಸಿರಾಡ್ತಾನೆ. ಆದರೆ ಅದ್ರ ಬಗ್ಗೆ ನಾವು ಯಾವತ್ತಾದರೂ ಚರ್ಚೆ ಮಾಡ್ತೀವ ಅಥವಾ ಅದ್ರ ಮೇಲೆ ಏನಾದರೂ ಗಮನ ಇಡೋದಿಲ್ಲ. ಬೇರೆ ಬೇರೆ ಕೆಲಸಗಳು, ನಾವು ಆ ಕೆಲಸ ಮಾಡಿದ್ವಿ, ನಾವು ಈ ಕೆಲಸ ಮಾಡಿದ್ವಿ ಅಂತ ನಮಗೆ ಅದ್ರ ಮೇಲೆ ಗಮನ ಇರುತ್ತೆ. ಆದರೆ ನಾವು ಬದುಕಿರೋದಕ್ಕೆ ಕಾರಣ ಆಗಿರೋದೇ ಈ ಉಸಿರು. ಅಂದರೆ ಇದೇನೇ ನಮಗೆ ಒಂದು ಪ್ರಾಣವಾಯು ಅಂತ ಹೇಳ್ತಾರಲ್ಲ, ಅದು ಈ ಉಸಿರಾಟ ಆಡ್ತಾ ಇರೋದ್ರಿಂದನೇ ಈ ದೇಹ ಚೈತನ್ಯವಾಗಿ ಇರೋದು. ಧ್ಯಾನ ಹೇಗೆ ಮಾಡೋದು ಅಂತಂದರೆ, ಜಸ್ಟ್ ಕೈಗಳನ್ನ ಜೋಡಿಸ್ಕೊಳ್ಳಿ. ಕೆಳಗಡೆ ಕುತ್ಕೊಳ್ಳೋದಾದರೆ ಈ ರೀತಿ ಸುಖಾಸನ ಅಂತ ಅಂತಾರೆ. ಮಾಮೂಲಿ ರೀತಿಯಲ್ಲಿ ಚಕ್ಕಮಕ್ಕಳ ಹಾಕೊಂಡು ಕುತ್ಕೊಳ್ಳಿ. ಪದ್ಮಾಸನದಲ್ಲಿ ಕೂಡ ಕುಳಿತುಕೊಳ್ಬೋದು, ಅದು ನಿಮಗೆ ಆದರೆ ಕುತ್ಕೊಳ್ಳಿ. ಅಥವಾ ವಯಸ್ಸಾದವರು ಕೆಳಗಡೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಂದರೆ, ಅಥವಾ ಮಂಡಿ ನೋವಿದ್ರೆ, ಏನೇ ಒಂದು ಕೆಳಗಡೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಚೇರ್ ಮೇಲೆ ನೀವು ಕುತ್ಕೊಬೋದು. ಚೇರ್ ಮೇಲೆ ಕುತ್ಕೊಂಡು ಕಾಲನ್ನ ಹೀಗೆ ಒಂದ್ರ ಮೇಲೆ ಒಂದು ಹಾಕೋದಷ್ಟೇನೆ, ಜಸ್ಟ್ ಹಿಂಗೆ ಕ್ರಾಸ್ ಮಾಡಿ ಹಾಕೊಳ್ಳೋದಷ್ಟೇನೆ. ಹಾಕೊಂಡು ಕುತ್ಕೊಳ್ಳಿ. ಕೈಗಳನ್ನ ಹೀಗೆ ಜೋಡಿಸಿ, ಕ್ಲೀನಾಗಿ ಹಿಂಗೆ ಜೋಡಿಸಿ. ಹಿಂಗಿಟ್ಕೊಳ್ಳೋದು ಅಲ್ಲ, ಜಸ್ಟ್ ಹಿಂಗೆ ಜೋಡಿಸಿ. ಕಣ್ಣುಗಳನ್ನ ಮುಚ್ಕೊಳ್ಳಿ. ಕಣ್ಣುಗಳನ್ನ ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಹರಿಸೋದು. ಅಂದರೆ ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ, ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ. ಈ ರೀತಿ ಉಸಿರಾಟದ ಮೇಲೆ ಗಮನ ಇಡುವಂಥದ್ದು. ಮತ್ತು ಈ ಟೈಮಲ್ಲಿ ಧ್ಯಾನ ಮಾಡಬೇಕಾದ್ರೆ ನಾವು ಉಸಿರಾಟದ ಮೇಲೆ ಗಮನ ಬಿಟ್ಟು ಬೇರೆ ಮಂತ್ರ ಹೇಳೋದು, ಬೇರೆ ಏನಾದರೂ ಕಲ್ಪನೆ ಮಾಡ್ಕೊಳ್ಳೋದು, ಆ ಥರ ಏನೂ ಇಲ್ಲ. ಜಸ್ಟ್ ನೀವು ಉಸಿರಾಟದ ಮೇಲೆ ಗಮನ ಇಟ್ಕೊಳ್ಳಿ ಅಷ್ಟೇ. ಇಲ್ಲಿ ಯಾವುದೇ ದೇವರನ್ನ ನೆನೆಸ್ಕೊಳ್ಳೋದಾಗಲಿ ಏನೂ ಇರೋದಿಲ್ಲ. ಹಂಗಂದ್ಬಿಟ್ಟು ನಾನು ದೇವ್ರನ್ನ ಬಿಡಬೇಕು ಅಂತ ಹೇಳ್ತಾ ಇಲ್ಲ, ಅದನ್ನ ನಾನು ಅರ್ಥ ಮಾಡೋಂಗೆ ಹೇಳ್ತೀನಿ ಮುಂದಕ್ಕೆ. ಜಸ್ಟ್ ನೀವು ಯಾವುದೇ ಮಂತ್ರ ಪಠಣ ಇಲ್ಲದೇನೆ, ಯಾವುದೇ ಕಾಲ್ಪನಿಕ ಇದಿಟ್ಕೊಳ್ದಿರಾನೆ, ಇಮ್ಯಾಜಿನ್ ಮಾಡ್ಕೊಳ್ದಿರಾನೆ, ಜಸ್ಟ್ ಉಸಿರಾಟದ ಮೇಲೆ ಗಮನ ಕೊಡ್ತಾ ಹೋಗಿ. ಬಿಗಿನರ್ಸ್ ನಾನು ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಹೆಂಗೆ ಶುರು ಮಾಡಬೇಕು ಅಂದರೆ ಈ ರೀತಿ ಶುರು ಮಾಡಬೇಕು. ನಿಮಗೆ ಯೋಚನೆ ಬರುತ್ತೆ, 1000 ಯೋಚನೆ ಬರ್ತಾ ಇರುತ್ತೆ. ಬೆಳಿಗ್ಗೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು, ನಾಳೆ ಏನು ಮಾಡೋದು, ನಾಳೆ ಎಲ್ಲಿಗೆ ಹೋಗೋದು, ಭಾನುವಾರ ನಾಳೆ ಎಲ್ಲಿಗೆ ಹೋಗೋದು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅವ್ರು ಬಂದಿದ್ದಾರೆ, ಅವ್ರು ನನಗೆ ಏನು ನೋಡ್ತಾರೋ, ಅವ್ರು ನಾನು ಕಣ್ಮುಚ್ಕೊಂಡು ಹಿಂಗೆ ಮಾಡ್ತಾ ಇರೋದಕ್ಕೆ ಅವ್ರು ಏನು ಮಾಡ್ತಾರೋ, ಅವ್ರು ನಗ್ತಾರೇನೋ, ಏನೂ ಗಮನದಲ್ಲಿ ಇಟ್ಕೋಬೇಡಿ, ಏನು ಮೈಂಡಲ್ಲಿ ಇಟ್ಕೋಬೇಡಿ. 1000 ಯೋಚನೆ ಬರುತ್ತೆ, ಅದನ್ನ ಅಲ್ಲಲ್ಲೇ ಕಟ್ ಮಾಡಿ. ಅಂದರೆ ಇವಾಗ ಏನೋ ಒಂದು ಯೋಚನೆ ಬಂತು, ನಾವು ಮೈಂಡ್ ತಕ್ಷಣ ಯೋಚನೆ ಹೋಗ್ತಾ ಇರುತ್ತೆ. ಓವರ್ ಥಿಂಕಿಂಗ್, ಇಮ್ಯಾಜಿನೇಷನ್, ಅಸ್ಯೂಮ್ಷನ್ ಹೋಗ್ತಾ ಇರುತ್ತೆ. ಆ ಯೋಚನೆ ಬಂದಿದ ತಕ್ಷಣ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಓವರ್ ಥಿಂಕಿಂಗ್ ಮಾಡೋದು, ಅದ್ರ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇರ್ತೀವಿ. ಆದರೆ ಅದನ್ನು ಅಲ್ಲೇ ಕಟ್ ಮಾಡಬೇಕು. ತಕ್ಷಣ ಬಿಟ್ಬಿಟ್ಟು ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸೋಕ್ಕೆ ಶುರು ಮಾಡಬೇಕು. ಇದು ಕಷ್ಟ ಆ್ಯಕ್ಚುಲಿ. ಈ ವಿಧಾನ ಇದೆಯಲ್ಲ ಧ್ಯಾನ ಮಾಡೋದು, ಇದು ತುಂಬಾ ಈಸಿ.
ಆದರೆ ಇದು ಸ್ಟಾರ್ಟಿಂಗ್ ಮಾಡಕ್ಕೆ ಹೋದಾಗ ಗೊತ್ತಾಗುತ್ತೆ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ. ಕಾಂಪ್ಲಿಕೇಶನ್ಸ್ ಅಂದರೆ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ ಅಲ್ಲ, ಕೂರಕ್ಕೆ ಆಗೋದಿಲ್ಲ ಒಬ್ಬ ಮನುಷ್ಯನಿಗೆ. ಒಂದು 5 ನಿಮಿಷ ಕೂತ್ಕೊ ಅಂದರೆ ಕೂತ್ಕೊಳ್ಳೋದೇ ಇಲ್ಲ. ಕೆಲವರು ಮಾತಾಡ್ತಾನೆ ಇರ್ತಾರೆ, ಅಂಥವ್ರಿಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಸೊ ಅಂಥವ್ರನ್ನ ಕೂರ್ಸೋದೇ ಒಂದು ದೊಡ್ಡ ಸಾಧನೆ. ಅಂದರೆ ನೀವು ಒಂದು ಕಡೆ ಸೈಲೆಂಟಾಗಿ 5 ನಿಮಿಷ ಕೂತ್ಕೊಂಡಿದ್ದೀರಾ ಅಂದರೆ ಅದೇ ಒಂದು ಸಾಧನೆ. ಸ್ಟಾರ್ಟಿಂಗ್ ನಿಮಗೆ ಈ ಥರ ಯೋಚನೆಗಳು ಬರುತ್ತೆ, ಆಮೇಲೆ ಇಲ್ಲಿ ಪೇಯ್ನ್ ಬರುತ್ತೆ, ಕತ್ತತ್ರ ಪೇಯ್ನ್ ಬರುತ್ತೆ, ಇಲ್ಲಿ ಪೇಯ್ನ್ ಬರುತ್ತೆ, ವರ್ಟಿಬ್ರೇಟಲ್ಲಿ ಪೇಯ್ನ್ ಬರುತ್ತೆ. ಇದೆಲ್ಲ ಬರಬೇಕು. ಅಯ್ಯೋ ನಂಗೆ ಪೇಯ್ನ್ ಬಂತು ಅಂತ ಬಿಟ್ಬಿಡೋದಲ್ಲ. ಇವಾಗ ಯೋಗ ಮಾಡೋರು ಸ್ಟಾರ್ಟಿಂಗಿಂದ ಬಿಟ್ಬಿಟ್ರೆ ಅವರು ಯೋಗದಲ್ಲಿ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಹಾಗೇನೇ ಯಾವುದೇ ವಿಷಯದಲ್ಲಾಗಲಿ ಈ ರೀತಿ ಮೆಡಿಟೇಷನ್ ಮಾಡಬೇಕು. ಎಷ್ಟೊತ್ತು ಮಾಡಬೇಕು ಅಂತ ಅಂದರೆ, ನಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ಇವಾಗ 25 ನಿಮಿಷ, 25 ವರ್ಷ ಅಂತ ಅಂದರೆ 25 ನಿಮಿಷ ಮಾಡಬೇಕು. 30 ವರ್ಷ ಅಂದರೆ 30 ನಿಮಿಷ, 60 ವರ್ಷ ಅಂದರೆ 1 ಗಂಟೆ ಮಾಡಬೇಕು. 15 ವರ್ಷ ಮಗು ಅಂದರೆ 15 ನಿಮಿಷ ಮಾಡಬೇಕು. ಈ ರೀತಿ ನಿಮಿಷಗಳು ಮಾಡಬೇಕು. ಸ್ಟಾರ್ಟಿಂಗ್ 5 ನಿಮಿಷ ಕುತ್ಕೊಳ್ಳಿ. ಇವತ್ತು ಸ್ಟಾರ್ಟ್ ಮಾಡ್ತೀರಾ ಅಂದರೆ 5 ನಿಮಿಷ ಸಾಕು. ಮಲ್ಕೊಳ್ಳೋ ಮುಂಚೆ ಫ್ರೀ ಇರ್ತೀರಲ್ವಾ, ಆವಾಗ 5 ನಿಮಿಷ ಮಾಡಿ. ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು 5 ನಿಮಿಷ ಮಾಡಿ ಸಾಕು. ಆಮೇಲೆ 10 ನಿಮಿಷಕ್ಕೆ ಬನ್ನಿ. ಹಾಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಬನ್ನಿ. ಒಂದು ವಾರದಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಅಥವಾ ಒಂದು ವಾರ ಫುಲ್ 5 ನಿಮಿಷ ಮಾಡಿ, ಆಮೇಲೆ ಒಂದು ವಾರ 10 ನಿಮಿಷ ಮಾಡಿ. ಈ ರೀತಿ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಳ್ತಾ ಬನ್ನಿ. ನಮಗೆ 24 ಗಂಟೆ ಇದೆ. ಸೊ ಅದರಲ್ಲಿ ನಿಮಗೆ ಧ್ಯಾನಕ್ಕೆ ಅಂತ 1 ಅವರ್ ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾ ಇದ್ರು ಪತ್ರಿಜಿ ಸರ್. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಸರ್ ಅವರು ಏನು ಹೇಳ್ಕೊಟ್ಟಿದ್ದಾರೆ ಧ್ಯಾನನ, ಆ ಧ್ಯಾನನ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಯಾಕಂದರೆ ಅಷ್ಟು ಸಿಂಪಲ್ಲಾಗಿ ಮಾಡುವಂಥದ್ದು. ಧ್ಯಾನ ಯಾಕೆ ಮಾಡಬೇಕು ಅಂತ ಕೆಲವರಿಗೆ ಮನಸ್ಸಲ್ಲಿ ಇರುತ್ತೆ. ಸ್ಕೂಲಲ್ಲಿ ಮಗು ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಮೆಡಿಟೇಷನ್ ಮಾಡಿಸಿ ಅಂತ ಹೇಳ್ತಾರೆ. ನಿಮ್ಗೆ ಏನಾದರೂ BP ಸ್ಟಾರ್ಟ್ ಆಯಿತು ಅಂತ ನೀವು ಡಾಕ್ಟ್ರ್ ಹತ್ರ ಹೋದರೆ ಮೆಡಿಸಿನ್ ಎಲ್ಲ ಬರ್ಕೊಡ್ತಾರೆ, ಅದ್ರ ಜೊತೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಸ್ಕೂಲಲ್ಲಿ ಮಗು ಓದದೇ ಇರೋದಕ್ಕೂ ಮನುಷ್ಯನಿಗೆ BP ಸಮಸ್ಯೆ ಬರೋದಕ್ಕೂ ಮೆಡಿಟೇಷನ್ ಹೇಗೆ ಒಂದೇ ಉತ್ತರ ಆಗುತ್ತೆ ಅಂದರೆ, ಅಷ್ಟು ಪವರ್ ಇದೆ ಅದಕ್ಕೆ. ನಿಮ್ಗೇನೇ ಆರೋಗ್ಯ ಸಮಸ್ಯೆ ಇದ್ರೇನು ಇಷ್ಟಿದ್ರೆ ಇಷ್ಟಕ್ಕೆ ಬರುತ್ತೆ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ನನಗೂ ಕೂಡ ಅನುಭವ ಆಗಿದೆ ಅಂತಲೇ ಹೇಳ್ಬೋದು. ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೋ ಮೆಡಿಸಿನ್, ನೋ ಡಾಕ್ಟರ್, ನೋ ಹಾಸ್ಪಿಟಲ್, ಈ ಥರನೂ ಆಗುತ್ತೆ. ಇದೆಲ್ಲ ತುಂಬ ಮುಂದೆ ಬರುವಂಥ ಟಾಪಿಕ್ಸ್. ನಾನು ಎಲ್ಲನೂ ಒಂದೇ ಸಲ ಹೇಳಿದ್ರೆ ಕಷ್ಟ ಆಗುತ್ತೆ. ಕೆಲವರು ಹಾಸ್ಪಿಟಲ್ಗೆ ಹೋಗ್ದಿರೋ ತುಂಬ ದೊಡ್ಡ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ಕೊಂಡಿರೋರು ಇದ್ದಾರೆ. ಅಂದರೆ ಅಷ್ಟೊಂದು ಪವರ್ ಇದೆ. ಮೆಡಿಟೇಷನ್ನಿಂದನೇ ನಿಮಗೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ, ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ. ಮಕ್ಕಳು ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬೇಗನೆ ಅದು ಒಂದು ನಾರ್ಮಲ್ ರೇಂಜ್ಗೆ ಬರೋ ಅಂಥದ್ದಿದೆ. BP ಸಮಸ್ಯೆ ಆಗಲಿ, ಶುಗರ್ ಸಮಸ್ಯೆ ಆಗಲಿ, ಮೆಡಿಟೇಷನ್ ಮಾಡ್ತಾ ಇರೋರು ಟ್ಯಾಬ್ಲೆಟ್ಸೇ ತಗೊಳ್ಳೋದಿಲ್ಲ. ಟ್ಯಾಬ್ಲೆಟ್ಸ್ ತಗೊಳ್ದಿರನೇ ಬರೀ ಮೆಡಿಟೇಷನ್ ಮಾಡಿ ನಾರ್ಮಲ್ ಇದಕ್ಕೆ ತಗೊಂಡಿರೋರು ಇದ್ದಾರೆ. ಇದಿದ್ರೆ ಮತ್ತೆ ಡಾಕ್ಟ್ರೆಲ್ಲ ಯಾಕೆ ಬೇಕು ಅಂತ ಎಲ್ಲ ಅತಿ ಬುದ್ಧಿಯೆಲ್ಲ ಉಪಯೋಗಿಸ್ಬೇಡಿ, ಓಕೆನಾ? ಸೊ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಒಂದಾದ್ಮೇಲೆ ಒಂದು. ಧ್ಯಾನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಈವನ್ ನಿಮ್ಮ ಮನೆಗಳಲ್ಲಿ ಏನೇ ನೆಗೆಟಿವ್ ಎನರ್ಜಿ, ನಿಮಗೆ ಏನೋ ನೆಗೆಟಿವ್ ಅನ್ನಿಸ್ತಾ ಇದೆ ಅಂದರೆ ಫಸ್ಟು ಕೂತ್ಕೊಂಡು ಧ್ಯಾನ ಮಾಡಿ. ನಿಮಗೆ ಅದರಿಂದ ತುಂಬಾ ಒಳ್ಳೆ ರಿಸಲ್ಟ್ ತಕ್ಷಣ ಗೊತ್ತಾಗುತ್ತೆ ನಿಮಗೇನೆ. ಧ್ಯಾನನ ಏನಂತಾರೆ ಅಂದರೆ, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್ ಅಂತ ಹೇಳ್ತಾರೆ. ATM ಥರ. ಎನಿ ಟೈಮ್ ಅಂದರೆ ಯಾವ ಟೈಮಲ್ಲಾದರೂ ನೀವು ಧ್ಯಾನ ಮಾಡ್ಬೋದು. ಎನಿ ಪ್ಲೇಸ್, ಯಾವ ಪ್ಲೇಸಲ್ಲಾದರೂ ನೀವು ಧ್ಯಾನ ಮಾಡ್ಬೋದು. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಕೂಡ ನೀವು ಧ್ಯಾನ ಮಾಡ್ಬೋದು. ಎನಿವೇರ್, ಎಲ್ಲಿ ಆದರೂ ಕೂಡ ನೀವು ಧ್ಯಾನವನ್ನು ಮಾಡ್ಬೋದು. ನಿಮಗೆ ಇನ್ನೂ ಅರ್ಥ ಮಾಡಿಸ್ಬೇಕು ಅಂದರೆ, ಅವಾಗಿನ ಕಾಲದಲ್ಲೂ ದೇವತೆಗಳ ಕಾಲದಲ್ಲಿ ಕೂಡ ಕೃಷ್ಣನು ಧ್ಯಾನ ಮಾಡ್ತಾಯಿದ್ರು, ಋಷಿ ಮುನಿಗಳು ಕೂಡ ಧ್ಯಾನ ಮಾಡ್ತಾಯಿದ್ರು. ಏನಾದರೂ ವರ ಬೇಕು ಅಂತಂದರೆ ಧ್ಯಾನ ಮಾಡ್ತಾಯಿದ್ರು, ತಪಸ್ ಮಾಡ್ತಾಯಿದ್ರು ಅಲ್ವಾ? ಅದೇ ಧ್ಯಾನ. ನಮ್ಗೇನು ಬೇಕು ಅಂತ ನೀವು ತಿಳ್ಕೊಂಡು ಅದನ್ನು ಕೇಳ್ಕೊಂಡ್ರೆ ನಿಜವಾಗ್ಲೂ ಅದು ಸಿಗುತ್ತೆ ನಿಮಗೆ. ಅದನ್ನ ನೀವು ಟ್ರೈ ಮಾಡಿ. ಯೂನಿವರ್ಸ್ ಅಂತ ಹೇಳ್ತೀವಿ ಅಲ್ವಾ, ಪ್ರಕೃತಿ. ನಾನು ಅದನ್ನು ತುಂಬಾ ನಂಬ್ತೀನಿ. ಯಾಕೆ ಅಂದರೆ ನಾವು ಯೂನಿವರ್ಸ್ಗೆ ನಾವು ಏನಾದರೂ ಹೇಳಿದ್ರೆ
ಅದು ನಮಗೆ ವಾಪಸ್ ಕೊಡುತ್ತೆ. ನಿಮ್ಗೆ ಏನೇ ಬೇಕು ಅಂತ ಅಂದ್ರೂ ನೀವು ಅದನ್ನು ಧ್ಯಾನದ ಮೂಲಕ ಯೂನಿವರ್ಸ್ಗೆ ಹೇಳ್ಕೋಬೋದು. ಅದು ನಿಮಗೆ ಎಲ್ಲವನ್ನ ನಿಮಗೆ ಸಿಗೋವಂತೆ ಮಾಡುತ್ತೆ. ಸೊ ಇಷ್ಟೆಲ್ಲ ಲಾಭ ಇದೆ ಧ್ಯಾನದಲ್ಲಿ. ಸೊ ಪ್ರತಿಯೊಬ್ಬರು ಧ್ಯಾನ ಮಾಡಿ. ಇದರಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ. ಅಂದರೆ ಇವರು ಮಾಡಬೇಕು ಇಂಥವ್ರು ಮಾಡಬಾರ್ದು ಅನ್ನೋವಂಥದ್ದು ಏನೂ ಇಲ್ಲ. ಪ್ರತಿಯೊಬ್ಬರೂ ಮೆಡಿಟೇಷನ್ ಅನ್ನೋದನ್ನ ಮಾಡ್ಬೋದು. ಓಕೆನಾ. ಆಮೇಲೆ ಇದನ್ನು ಮಾಡಿದ ಮೇಲೆ ನಮ್ಮ ದೇವ್ರನ್ನ ನಾವು ಮಾಡಬಾರ್ದ ಅನ್ನೋದು ಒಂದು ಲಿಟಲ್ ಕನ್ಫ್ಯೂಷನ್ ಇರುತ್ತೆ. ಆ ರೀತಿ ಏನೂ ಇಲ್ಲ. ನೀವು ಯಾವ ದೇವ್ರನ್ನ ಪೂಜಿಸ್ತಾ ಇದ್ರಿ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಜೊತೆಗೆ ಧ್ಯಾನ ಮಾಡಿ ಅಷ್ಟೇನೆ. ಇದು ಒಂದು ಪ್ರೋಸೆಸ್ ಅಷ್ಟೇನೆ. ಓಕೆನಾ. ನೀವು ಯಾವ ದೇವ್ರನ್ನ ನಂಬ್ತಾ ಇದ್ರಿ ನಂಬಿ, ಧ್ಯಾನನೂ ನಂಬಿ ಅಷ್ಟೇನೆ. ಇದು ನಿಮಗೆ ಪಾಸಿಟಿವ್ ಆಗಿ ಒಂದು ಹೆಲ್ಪ್ ಮಾಡುವಂಥ ವಿಧಾನ ಅಷ್ಟೇನೆ. ವೆಜ್ಜು ನಾನ್ ವೆಜ್ ಅನ್ನೋ ಒಂದು ವಿಷಯ ಬರುತ್ತೆ ಈ ಧ್ಯಾನಕ್ಕೆ ಹೋದಾಗ. ಸೊ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಮಗೆ ಧ್ಯಾನ ಮಾಡೋದಿಲ್ಲ, ನಾವು ತಿಂತೀವಿ, ನಾವು ಅದರಿಂದ ನಾವು ಮಾಡೋದಿಲ್ಲ ಅಂತ ಹಿಂದಕ್ಕೆ ಹೋಗಬೇಡಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರಾಣಿ ಹಿಂಸೆ ಅನ್ನೋದು ಅಹಿಂಸೆ ಮಾಡಬಾರ್ದು ಅನ್ನೋ ಕಾರಣದಿಂದ ಪ್ರಾಣಿ ಹಿಂಸೆ ಮಾಡಬೇಡಿ, ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾರೆ. ನಾನ್ ವೆಜ್ ತಿಂದಿರಾ ಮಾಡಿದ್ರೆ ಧ್ಯಾನ ಇನ್ನೂ ಚೆನ್ನಾಗಾಗುತ್ತೆ ಅಷ್ಟೇನೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನಾನ್ ವೆಜ್ ತಿಂದ್ರೂ ಅಷ್ಟೇ, ನಾನ್ ವೆಜ್ ತಿನ್ನೋರಾಗಲಿ ವೆಜ್ ತಿನ್ನೋರಾಗಲಿ ಇಬ್ಬರೂ ಕೂಡ ಧ್ಯಾನನ ಮಾಡ್ಬೋದು. ಸೊ ಇದು ಒಂದು ಸಿಂಪಲ್ ಆಗಿರುವಂಥ ವಿಧಾನ. ಆ್ಯಂಡ್ ಈ ವಿಡಿಯೋದಲ್ಲಿ ಧ್ಯಾನದ ಬಗ್ಗೆ ಸಿಂಪಲ್ ಆಗಿ ನಂಗೆ ಗೊತ್ತಿರೋ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಇದರಿಂದ ಹೆಲ್ಪ್ ಆಗಲಿ. ಒಂದು ಯಾವುದೇ ದುಡ್ಡು ಕಾಸು ಇಲ್ದಿರಾನೆ ನಿಮಗೆ ಧ್ಯಾನ ಮಾಡೋದ್ರಿಂದ ನೆಮ್ಮದಿ ಅಂತೂ ಸಿಕ್ಕೇ ಸಿಗುತ್ತೆ. ಅದಂತೂ ನಾನು 100% ಹೇಳ್ತೀನಿ. ಶಾಂತಿ ಸಿಗುತ್ತೆ, ಪೀಸ್ಫುಲ್ ಆಗಿರ್ತೀರ. ತುಂಬ ಕೋಪ ಇದೆ ಅಂತ ಅಂದರೆ ಕೋಪ ಕೂಡ ಕಮ್ಮಿ ಆಗುತ್ತೆ. ತುಂಬಾ ಲಾಭ ಇದೆ ಧ್ಯಾನದಲ್ಲಿ. ಒಂದೊಂದೇ ಒಳ್ಳೆ ವಿಷಯಗಳನ್ನ ನೀವು ಅಳವಡಿಸ್ಕೊಳ್ತಾ ಹೋಗ್ಬೋದು. ತುಂಬಾ ಒಳ್ಳೆ ವಿಚಾರಗಳಿದೆ ಇದರಲ್ಲಿ. ಸೊ ಇದನ್ನೆಲ್ಲ ನೀವು ಅಳವಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಆದಷ್ಟು ಧ್ಯಾನ ಮಾಡಿ. ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ಟೈಮ್ ನೀವು ಧ್ಯಾನ ಮಾಡಿ. ಮಕ್ಕಳಿಗೆ ಮಾಡಿಸಿ, ನಿಮ್ಮ ಮನೆಯವ್ರಿಗೆ ಮಾಡಿಸಿ. ಆ್ಯಂಡ್ ಗಂಡ ಹೆಂಡತಿಗೆ ಹೆಂಗೆ ಅಡ್ವಾಂಟೇಜ್ ಅಂದರೆ, ಗಂಡ ಧ್ಯಾನ ಮಾಡಿದ್ರೆ ಹೆಂಡತಿಗೂ ಕೂಡ ಸಿಗುತ್ತೆ, ಹೆಂಡತಿ ಧ್ಯಾನ ಮಾಡಿದ್ರೆ ಗಂಡನಿಗೂ ಕೂಡ ಅದ್ರ ಫಲ ಸಿಗುತ್ತೆ. ಅದು ಬೇರೆ ವಿಡಿಯೋಸಲ್ಲಿ ಹೇಳ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಹೋಗಿ ನಾನು ಮಾಡ್ತೀನಿ ಅಂದ್ಬಿಟ್ಟು 1 ಗಂಟೆ ಕೂತ್ಕೊಂಡ್ಬಿಡ್ಬೇಡಿ. ಯಾಕಂದರೆ ಆವಾಗ ನಿಮಗೆ ಅದು ಕೆಲವರು ಮಾಡ್ತಾರೆ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲೇ ಈ ಸಾಧನೆಗಳನ್ನ ಮಾಡ್ತಾರೆ ಕೆಲವರು. ಇದೇನು ಧ್ಯಾನ ಮಾಡೋದು ದೊಡ್ಡ ವಿಷಯನ ಅಂತ ಅನ್ಕೋಬೋದೇನೋ ಕೆಲವರು. ಬಟ್ ಅದರಿಂದ ಸಿಗುವಂಥ ರಿಸಲ್ಟ್ಗಳು, ಅದರಿಂದ ಆಗುವಂಥ ಒಳ್ಳೆ ಪರಿಣಾಮಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ಹೇಳಿದ್ದೀನಿ, ಆದರೂ ಸ್ವಲ್ಪ ಕ್ಲಮ್ಸ್ ಮಾಡಿದೆ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಥ್ಯಾಂಕ್ ಯು, ಧನ್ಯವಾದಗಳು.